ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಲ್ವೇಲು ಕಿಚನ್. ಮೀನು ಅಂದರೆ ವಾಸನೆ ಬರುತ್ತೆ ಅಂತ ದೂರ ಇರೋ ಬ್ಯಾಚುಲರ್ಸ್, ಬ್ಯುಸಿ ಇರೋ ಅಮ್ಮಂದಿರು ಮತ್ತು ಓದೋ ಸ್ಟೂಡೆಂಟ್ಸ್, ಇವತ್ತು ನಿಮಗಾಗಿ ಒಂದು ಮ್ಯಾಜಿಕ್ ರೆಸಿಪಿ ತಂದಿದ್ದೀನಿ. ಮೀನು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು, ಆದರೆ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ? ಇವತ್ತು ಬರೀ 5 ನಿಮಿಷದಲ್ಲಿ ಕಿರಿಕಿರಿ ಇಲ್ಲದೆ ಕುರುಕುಲಾದ ಸ್ಮಾಲ್ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮಸಾಲೆ ಮಿಕ್ಸ್ ಮಾಡೋಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಗರಂ ಮಸಾಲ. 2 ನಿಮಿಷ ಹಿಂದೆಯೇ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಹುಣಸೆಹಣ್ಣನ್ನು ನಾನು ಇವಾಗ ಕಿವುಚಿಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅರ್ಧ kg ಕ್ಲೀನ್ ಮಾಡಿರೋ ಮೀನನ್ನು ಸೇರಿಸ್ಕೊಳ್ಳೋಣ. ಮೀನನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಆ ವಿಡಿಯೋ ನೋಡಿ. ಮೀನು ಕ್ಲೀನ್ ಮಾಡಿದರೆ ಒಂದು ಚೂರು ವಾಸನೆ ಇರಲ್ಲ. ಮತ್ತು ಮೀನು ನೋಡಿ ಹೇಗೆ ಪಳಪಳ ಅಂತ ಹೊಳಿತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಫಿಶ್ಗೂ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಮುಚ್ಚಳ ಮುಚ್ಚಿ 10 ಮಿನಿಟ್ಸ್ ನೆನೆಗೆ ಬಿಟ್ಟರೆ ಉಪ್ಪು ಖಾರ ಚೆನ್ನಾಗಿ ಅಂಟುತ್ತೆ. ಮೀನು ಅಂದರೆ ಇಷ್ಟಪಡ್ದವರು ಕೂಡ ಈ ಸೀಕ್ರೆಟ್ ಮಸಾಲೆ ಹಾಕಿ ಮಾಡಿದ ಸಣ್ಣ ಮೀನಿನ ಫ್ರೈ ತಿಂದರೆ ಖಂಡಿತ ಫಿದಾ ಆಗ್ತಾರೆ. ಅಷ್ಟು ರುಚಿಯಾದ ಮತ್ತು ಆರೋಗ್ಯಕರವಾದ ಈ ರೆಸಿಪಿಯನ್ನು ಮಿಸ್ ಮಾಡದೆ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಮೀನು ಮೇಲ್ಗಡೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟ್ ಆಗಿ ಬರಲು ನಾವು ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಬಳಸುತ್ತಿದ್ದೇನೆ. ಇದು ಮಸಾಲೆಯು ಮೀನಿಗೆ ಚೆನ್ನಾಗಿ ಅಂಟಿಕೊಳ್ಳುವಂತೆ ಮಾಡುವುದರಲ್ಲದೆ ಎಣ್ಣೆಯಲ್ಲಿ ಕರಿಯುವಾಗ ಮೀನು ಹೆಚ್ಚು ರುಚಿಯಾಗಿ ಬರಲು ಸಹಾಯ ಮಾಡುತ್ತದೆ. ಮೊದಲು ಸ್ಟವ್ ಹಚ್ಚಿ ಫ್ಯಾನನ್ನು ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿ ತವಾ ಫ್ರೈ ಮಾಡಲು ಬೇಕಾಗುವಷ್ಟು ಮಾತ್ರ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಇದು ಮೀನಿಗೆ ಹಳ್ಳಿ ಶೈಲಿಯ ಅದ್ಭುತ ಪರಿಮಳ ನೀಡುತ್ತದೆ. ಈಗ ಮಸಾಲೆ ಹಚ್ಚಿದ ಮೀನುಗಳನ್ನು ಫ್ಯಾನಲ್ಲಿ ಹಾಕಿ, ನಾವು ಅಕ್ಕಿ ಹಿಟ್ಟು ಬಳಸಿರುವುದರಿಂದ ಕಡಿಮೆ ಎಣ್ಣೆಯಲ್ಲಿಯೂ ಮೀನು ಹೊರಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಬರುತ್ತದೆ. ಡೀಪ್ ಫ್ರೈ ಮಾಡುವುದಕ್ಕಿಂತ ಈ ರೀತಿ ತವಾ ಫ್ರೈ ಮಾಡುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೀನನ್ನು ಫ್ಯಾನ್ಗೆ ಹಾಕಿದ ತಕ್ಷಣ ತಿರುಗಿಸಲು ಹೋಗಬಾರ್ದು. ಅಕ್ಕಿ ಹಿಟ್ಟಿನ ಕೋಟಿಂಗ್ ಬಿಟ್ಟು ಹೋಗದಂತಿರಲು 3 ರಿಂದ 4 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಒಂದು ಬದಿ ಚೆನ್ನಾಗಿ ಬೆಂದ ನಂತರವಷ್ಟೇ ನಿಧಾನವಾಗಿ ಇನ್ನೊಂದು ಬದಿಗೆ ತಿರುಗಿಸಿ. ಮೀನು 2 ಬದಿಗಳಲ್ಲಿ ಚೆನ್ನಾಗಿ ಬೆಂದು ನೋಡಲು ಆಕರ್ಷಕವಾದ ಗೋಲ್ಡನ್ ಬ್ರೌನ್ ಬರುವವರೆಗೂ ತವಾ ಫ್ರೈ ಮಾಡಿ. ಆಗಲೇ ಅದು ತಿನ್ನಲು ಗರಿಗರಿಯಾಗಿ ರುಚಿ ನೀಡುತ್ತದೆ. ವಾರಕ್ಕೆ ಕನಿಷ್ಠ 2 ಬಾರಿ ಆದರೂ ಮೀನು ತಿನ್ನಬೇಕು. ಯಾಕಂದರೆ ಮೀನಿನಲ್ಲಿ ಒಮೆಗಾ 3 ಎಂಬ ಒಳ್ಳೆಯ ಕೊಬ್ಬಿನಾಂಶವಿದೆ. BP ನಿಯಂತ್ರಣ ಮಾಡಲು ತುಂಬ ಸಹಾಯ ಮಾಡುತ್ತದೆ. ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಣ್ಣಿನ ಆರೋಗ್ಯ ಕಾಪಾಡುತ್ತದೆ. ಮೂಳೆಗಳನ್ನು ಮತ್ತು ಸ್ನಾಯುಗಳನ್ನು ಗಟ್ಟಿಯಾಗಿಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಆರೋಗ್ಯಕರವಾದ ಮತ್ತು ಅಷ್ಟೇ ರುಚಿಯಾದ ಸಣ್ಣ ಮೀನು ಫ್ರೈ ಮಾಡುವ ವಿಧಾನ ಎಷ್ಟು ಸುಲಭ ಅಂತ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯವರೆಲ್ಲ ಖಂಡಿತ ಇಷ್ಟಪಡ್ತಾರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.